ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಕಂಪ್ಯೂಟಿಂಗ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕೊಡಚಾದ್ರಿಯನ್ನು ತೋರಿಸಲಿಕ್ಕೆ ಬಂದಿದ್ದೀನಿ. ಕೊಡಚಾದ್ರಿಯಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸಸ್ಗಳಿದ್ದಾವೆ, ಸಾಕಷ್ಟು ವ್ಯೂ ಪಾಯಿಂಟ್ಗಳಿದ್ದಾವೆ. ಉದಾಹರಣೆಗೆ ಇಲ್ಲಿ ನಮಗೆ ಹೆಲಿಪ್ಯಾಡ್ ಅಂತ ಒಂದಿದೆ, ಹಾಗೆ ಒಂದು ಶೂಟಿಂಗ್ ಸ್ಪಾಟ್ ಅಂತ ಇದೆ, ಹಾಗೆ ಕೊಲ್ಲೂರು ಮೂಕಾಂಬಿಕೆಯ ಮೂಲ ಸ್ಥಾನ ಕೂಡ ಇದೆ. ಅವು ಮೂರನ್ನು ನಾನು ಇವತ್ತು ನಿಮಗೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ಕೊಡಚಾದ್ರಿ ಜೀಪ್ ರೈಡನ್ನಂತೂ ನೋಡಿರಬಹುದು. ಒಂದು ವೇಳೆ ನೀವು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ಕೊಡಚಾದ್ರಿ ಜೀಪ್ ರೈಡನ್ನು ನೋಡಿಲ್ಲ ಅಂತಾದರೆ ನನ್ನ ಚಾನಲ್ಗೆ ಹೋಗಿ ಮೊದಲು ಆ ವಿಡಿಯೋವನ್ನು ನೋಡಿಕೊಂಡು ಬನ್ನಿ. ಯಾಕೆ ಅಂತಂದರೆ ಕೊಡಚಾದ್ರಿಗೆ ಹೋಗಬೇಕಾದ್ರೆ ನಾವು ಜೀಪ್ನಲ್ಲಿ ಹೋಗಬೇಕಾಗತ್ತೆ. ಹಾಗೆ ಇಲ್ಲಿ ಜೀಪಿನ ಪ್ರಯಾಣ ಯಾವ ರೀತಿ ಇರುತ್ತೆ, ಇಲ್ಲಿನ ಜೀಪ್ ಡ್ರೈವರ್ಗಳು ಎಷ್ಟೊಂದು ಕಷ್ಟಪಟ್ಟು ನಮ್ಮನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆದರೆ ಅದರ ಬಗ್ಗೆ ಯಾವುದೇ ಎಕ್ಸ್ಪ್ಲನೇಷನ್ ಏನೂ ಕೊಟ್ಟಿಲ್ಲ. ಅದರಲ್ಲಿ ಅಲ್ಲಿ ಕೇವಲ ಪ್ರಕೃತಿಯ ಮಧ್ಯೆ ಜೀಪಿನ ಸೌಂಡನ್ನು ಮಾತ್ರ ನಿಮಗೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಹಾಗೆ ಕೊಡಚಾದ್ರಿಗೆ ಹೋಗಬೇಕಾದ್ರೆ ಈ ಜೀಪಿನ ಚಾರ್ಜಸ್ಸು ನಿಮಗೆ ಒಂದೊಂದು ಕಡೆಯಿಂದ ಒಂದೊಂದು ರೀತಿ ಇರುತ್ತೆ. ಮಿನಿಮಮ್ ಇಲ್ಲಿ 2000ದಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಅದು ನೀವು ಎಲ್ಲಿಂದ ಜೀಪನ್ನು ಹತ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ 4-5 ಜನ ನೀವು ಬರ್ತೀರಿ ಹೇಳಾದರೆ ಈ ಅಮೌಂಟನ್ನು ಶೇರ್ ಕೂಡ ಮಾಡ್ಕೊಳ್ಬಹುದು. ನೋಡಿ, ಈ ರೂಟಲ್ಲಿ ನಾವು ಸುಮಾರು 8 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಈಗ ಕೊಡಚಾದ್ರಿ ಗುಡ್ಡದ ಮೇಲಿರೋ ಫಸ್ಟ್ ವ್ಯೂ ಪಾಯಿಂಟಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಈ ಸ್ಪಾಟನ್ನು ಇಲ್ಲಿ ಹೆಲಿಪ್ಯಾಡ್ ಅಂತ ಕರೀತಾರೆ. ಇಲ್ಲಿಂದ ನಿಂತ್ಕೊಂಡು ನೀವು ಒಂದು ಸೈಡಲ್ಲಿ ನೋಡಿದರೆ ನಮ್ಮ ಲಿಂಗನಮಕ್ಕಿ ಡ್ಯಾಮಿನ ನೀರು ಎಷ್ಟು ದೊಡ್ಡ ಏರಿಯಾವನ್ನು ಕವರ್ ಮಾಡಿದೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಯಾವ್ಯಾವ ತಾಲೂಕಲ್ಲಿ ಹಬ್ಕೊಂಡಿದೆಯೋ ಅದನ್ನೆಲ್ಲ ನೀವು ಇಲ್ಲೇ ನಿಂತ್ಕೊಂಡು ನೋಡಬಹುದು. ಅಷ್ಟೊಂದು ಎತ್ತರದಲ್ಲಿ ಈ ವ್ಯೂ ಪಾಯಿಂಟ್ ಇದೆ. ನೋಡಿ, ಇಲ್ಲೇನು ದಾರಿ ಕಾಣಿಸ್ತಾ ಇದೆಯಲ್ಲ, ಇದೇ ದಾರಿನಲ್ಲಿ ನಾವು ಮುಂದೆ ಹೋದರೆ ನಮಗೆ ಇನ್ನೂ ಅನೇಕ ವ್ಯೂ ಪಾಯಿಂಟ್ಗಳು ಅಥವಾ ಇಂಪಾರ್ಟೆಂಟ್ ಪ್ಲೇಸಸ್ಗಳು ಸಿಗ್ತವೆ. ಹಾಗೆ ಈ ಗುಡ್ಡದಿಂದ ಇನ್ನೊಂದು ಸೈಡ್ಗೆ ನಾವು ನೋಡಿದರೆ ನಮಗೆ ಕೋಸ್ಟಲ್ ಏರಿಯಾ ಸೈಡು ಅಥವಾ ಘಟ್ಟದ ಕೆಳಗಿನ ಊರುಗಳೆಲ್ಲ ನಮಗೆ ಇಲ್ಲಿಂದ ಕಾಣಿಸ್ತವೆ. ಹಾಗೆ ರಾತ್ರಿ ಈ ಸ್ಪಾಟಲ್ಲಿ ನಿಂತ್ಕೊಂಡು ನೋಡಿದರೆ ನಮಗೆ ದೂರ ದೂರ ಇರೋ ಊರುಗಳ ಲೈಟ್ಗಳೆಲ್ಲ ಇಲ್ಲಿಂದ ಬಹಳಷ್ಟು ಕಾಣ್ತವೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿಂದ ವ್ಯೂ ಎಷ್ಟೊಂದು ಚೆನ್ನಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಎಲ್ಲಿ ನೋಡಿದರೂ ನಮಗೆ ಹಚ್ಚ ಹಸಿರೇ ಕಾಣ್ತಾ ಇದೆ. ಹಾಗೆ ಇಲ್ಲಿ ಗಾಳಿ ಕೂಡ ತುಂಬ ಜೋರಾಗೇ ಇದೆ. ಈ ಸ್ಪಾಟ್ನ ನೋಡಿಕೊಂಡು ನಾವು ಈಗ ಜೀಪ್ ಹತ್ತಿ ಮತ್ತೆ ಮುಂದಿನ ಸ್ಪಾಟ್ ಕಡೆ ಪ್ರಯಾಣ ಮಾಡೋಣ. ಇಲ್ಲಿ ರೋಡು ಸ್ವಲ್ಪ ಚೆನ್ನಾಗಿದೆ, ಆದರೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಮತ್ತೆ ಹೊಂಡಗಳು ಹಾಗೆ ಏರುಗಳು ಇಳಿತಗಳು ಸಿಗ್ತವೆ. ಇಲ್ಲಿ ನೀವು ನೋಡಬಹುದು, ನಮ್ಮ ಲೆಫ್ಟ್ ಸೈಡ್ಗೆ ದೊಡ್ಡ ಗುಡ್ಡ ಇದ್ದರೆ ರೈಟ್ ಸೈಡಿಗೆ ದೊಡ್ಡ ಜರಿ ಇದೆ. ಇದೇ ರೋಡಲ್ಲಿ ನಾವು ಹೀಗೆ ಮುಂದೆ ಹೋಗಬೇಕಾಗತ್ತೆ. ಆದರೆ ರೋಡು ಮೊದಲಿನಕ್ಕಿಂತ ತುಂಬ ಚೆನ್ನಾಗಿದೆ. ನೀವೇನು ಕೆಳಗಡೆಯಿಂದ ಮೇಲ್ವರೆಗೆ ಬರ್ತೀರಲ್ಲ, ಆ ರೋಡ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಇರೋ ರೋಡ್ಗಳು ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ಜೀಪನ್ನು ಬಿಟ್ಟರೆ ಇನ್ನು ಕಾರೆಲ್ಲ ತಗೊಂಡು ಬರ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ನೀವು ತಂದಿರುವಂತಹ ವೆಹಿಕಲ್ಗಳನ್ನು ಕಟ್ಟಿನ ಹೊಳೆಯಲ್ಲೇ ಪಾರ್ಕ್ ಮಾಡ್ಬೋದು ಅಥವಾ ನಿಟ್ಟೂರಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದನೂ ಜೀಪಿಗೆ ಬರ್ಬೋದು. ಹಾಗೆ ಎಷ್ಟೋ ಜನ ಕೊಲ್ಲೂರಿಂದನೂ ಕೂಡ ಜೀಪ್ ಮಾಡಿಸ್ಕೊಂಡು ಬಂದಿರ್ತಾರೆ. ಹಾಗೆ ಇಲ್ಲಿ ಜೀಪಿನ ಡ್ರೈವರ್ಗಳಿಗೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಬೇಕಿರುತ್ತೆ. ನೀವು ಕೊಡಚಾದ್ರಿ ಹತ್ತಿರದಲ್ಲೇ ಇರೋ ಕಟ್ಟಿನ ಹೊಳೆಗೆ ಬಂದು ಜೀಪನ್ನು ತಗೊಂಡ್ರೆ ನಿಮಗೆ ಬಾಡಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ನಿಟ್ಟೂರಿಂದ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಕೊಲ್ಲೂರಿಂದ ನೀವು ಜೀಪ್ ಮಾಡ್ಕೊಂಡು ಬರ್ತೀರಿ ಅಂತ ಆದರೆ ಬಾಡಿಗೆ ಇನ್ನೂ ಜಾಸ್ತಿ ಇರುತ್ತೆ. ನಿಮಗೆ ಒಂದೊಂದು ಸಲ ಜೀಪಿನ ಬಾಡಿಗೆ ಜಾಸ್ತಿ ಅನಿಸಿದ್ರೂ ಕೂಡ ಈ ಡ್ರೈವರ್ಗಳು ಕಷ್ಟಪಡೋದನ್ನು ನೋಡಿದರೆ ಆ 2000 ರೂಪಾಯಿ ಅಥವಾ 2500 ರೂಪಾಯಿ ಏನೂ ಅಲ್ಲ ಅನಿಸುತ್ತೆ. ಯಾಕಂದರೆ ಇಲ್ಲಿ ಅವರ ಶ್ರಮ ಕೂಡ ಇರುತ್ತೆ, ಹಾಗೆ ಮೈಕೈ ನೋವು ಕೂಡ ಅವ್ರಿಗೆ ಬರುತ್ತೆ, ನಮಗೂ ಮೈಕೈ ನೋವು ಬಂದಿರುತ್ತೆ ಇಲ್ಲಿ. ಹಾಗೆ ಅವರ ಜೀಪ್ಗಳಿಗೂ ಕೂಡ ಹಾನಿ ಆಗ್ತಾನೆ ಇರುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ ನಂತರ ನಾವು ಈ ಪ್ಲೇಸ್ಗೆ ಬಂದು ಮುಟ್ಟಿದ್ದೀವಿ. ಇದನ್ನು ಶೂಟಿಂಗ್ ಸ್ಪಾಟ್ ಅಂತ ಕರೀತಾರೆ. ಇಲ್ಲಿ ಬಹಳಷ್ಟು ಮೂವಿಗಳ ಶೂಟಿಂಗ್ ಆಗಿದೆಯಂತೆ. ಹಾಗೆ ನಿಮಗೆ ಎದುರುಗಡೆ ಆ ಗುಡ್ಡ ಏನು ಕಾಣ್ತಾ ಇದೆಯಲ್ವಾ, ಅದೇ ತುಂಬ ಇಂಪಾರ್ಟೆಂಟ್ ಪ್ಲೇಸ್. ಅಲ್ಲಿ ಒಂದು IB ಇದೆ. ಹಾಗೆ ನಮ್ಮ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಮೂಲ ಕ್ಷೇತ್ರ ಕೂಡ ಇರೋದು ಅಲ್ಲೇ. ನೋಡಿ, ಇಲ್ಲಿಂದನೂ ನಮಗೆ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಮೋಡಗಳೆಲ್ಲ ನಮಗಿಂತ ಕೆಳಗೆ ಇದ್ದಾವೇನೋ ಅಂತ ನಮಗೆ ಅನಿಸ್ತಾ ಇದೆ. ಇಲ್ಲಿಂದ ನೋಡಿದರೆ ನಮಗೆ ಕೊಲ್ಲೂರಿನ ಸುತ್ತಮುತ್ತ ಇರುವಂಥ ಊರುಗಳು ಹಾಗೆ ಅಲ್ಲಿರುವಂಥ ಬೆಟ್ಟ ಗುಡ್ಡಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಹಾಗೆ ಅಲ್ಲಿ ದೂರದಲ್ಲಿ ನೀವು ನೋಡಬಹುದು, ನಮಗೆ ಚಕ್ರ ಡ್ಯಾಮಿನ ನೀರು ಕೂಡ ಸ್ವಲ್ಪ ಕಾಣಿಸ್ತಾ ಇದೆ. ಹಾಗೆ ನಾನು ಆಗ ಹಿಂದಿನ ವ್ಯೂ ಪಾಯಿಂಟಿಂದ ತೋರಿಸಿರುವಂಥ ಲಿಂಗನಮಕ್ಕಿ ಡ್ಯಾಮಿನ ನೀರು ಕೂಡ ಇಲ್ಲಿಂದ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ನೀವು ಅಲ್ಲಿ ನೋಡಬಹುದು, ದೂರದಲ್ಲಿ ನಮಗೆ ಎಷ್ಟೊಂದು ನಡುಗಡ್ಡೆಗಳು ಕಾಣಿಸ್ತಾ ಇದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಮಗೆ ಎದುರುಗಡೆ ಹಿಡ್ಲು ಮನೆ ಫಾಲ್ಸ್ಗೆ ಹೋಗೋ ಟ್ರೆಕ್ಕಿಂಗ್ ರೂಟ್ ಕೂಡ ಇಲ್ಲಿಂದ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಅಕ್ಕಪಕ್ಕದ ಗುಡ್ಡಗಳಾದರೂ ನಮಗೆ ಎಷ್ಟೊಂದು ಹಸಿರಾಗಿ ಕಾಣ್ತಾ ಇದ್ದಾವೆ. ಈ ಸ್ಪಾಟು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಬಹಳಷ್ಟು ಜನ ಬಂದು ನಿಂತ್ಕೊಂಡು ಫೋಟೋಗ್ರಫಿ ಕೂಡ ಮಾಡ್ತಾರೆ. ಹಾಗೆ ಇಲ್ಲಿ ನಮ್ಮದು ಒಂದು ಸೆಲ್ಫಿ ವಿಡಿಯೋ ಇರಲಿ ಅಂತ.
ಹಾಗೆ ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಏನು ಗುಡ್ಡ ಇದೆ ಆ ಗುಡ್ಡದ ಮೇಲೆ ನೋಡಿದ್ರೆ ಮೋಡ ಅಲ್ಲಿಂದನೇ ಜನರೇಟ್ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಇದು ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಈ ಗುಡ್ಡ ನಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ ಬನ್ನಿ ನಾವು ಮತ್ತೆ ಇಲ್ಲಿಂದ ಜೀಪನ್ನು ಹತ್ತಿ ನಮ್ಮ ಎದುರುಗಡೆ ಕಾಣ್ತಾ ಇರೋ ಆ ಮೋಡ ಮುಸುಕಿದ ಗುಡ್ಡವನ್ನು ವಿಸಿಟ್ ಮಾಡೋಣ. ಇಲ್ಲಿ ಸುಮಾರು ಎಲ್ಲ ಕಡೆ ಜೀಪ್ಗಳನ್ನು ಸೇರಿದರೆ ಸುಮಾರು 250 ಜೀಪ್ಗಳಿದೆ ಅಂತ ಹೇಳ್ತಾರೆ. ಹಾಗೆ ಎಷ್ಟೋ ಜನ ನಮಗಿಂತ ಮೊದಲೇ ಹೋದವರು ಈಗ ಮೇಲಿಂದ ವಾಪಸ್ ಆಗ್ತಾ ಇದ್ದಾರೆ. ನೀವು ಜೀಪಲ್ಲಿ ಅವರೆಲ್ಲ ಹೋಗೋದನ್ನು ನೋಡಬಹುದು. ಆದರೆ ನಾವು ಈಗ ಕೊಲ್ಲೂರು ಮೂಕಾಂಬಿಕೆಯ ಮೂಲ ಸ್ಥಳವನ್ನು ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಕೊಡಚಾದ್ರಿ ಗುಡ್ಡದ ಸ್ಟಾರ್ಟಿಂಗ್ ಪಾಯಿಂಟಿಂದ ನೀವು ಈ ಕೊಲ್ಲೂರು ಮೂಕಾಂಬಿಕೆಯ ಮೂಲ ಕ್ಷೇತ್ರದವರೆಗೆ ಬರಬೇಕು ಅಂತ ಅಂದರೆ ನಿಮಗೆ ಸುಮಾರು 9 ಕಿಲೋಮೀಟರ್ ಆಗುತ್ತೆ. ಅಂದರೆ ಜೀಪು ಇಲ್ಲಿವರೆಗೆ ಮಾತ್ರ ಹೋಗುತ್ತೆ, ಇದಕ್ಕಿಂತ ಮುಂದೆ ಹೋಗಲ್ಲ. ಹಾಗಂತ ಇದಕ್ಕಿಂತ ಮುಂದೆ ಕೂಡ ಇನ್ನೂ ನಮಗೆ ನೋಡಲಿಕ್ಕೆ ಪ್ರೇಕ್ಷಣೀಯ ಸ್ಥಳಗಳು ಇದ್ದಾವೆ. ನೋಡಿ, ಈಗ ನಾವು ಕೊಲ್ಲೂರು ಮೂಕಾಂಬಿಕೆಯ ಮೂಲ ಸ್ಥಳಕ್ಕೆ ಬಂದಿದ್ದೀವಿ. ಇಲ್ಲಿ ಆಲ್ರೆಡಿ ಸಾಕಷ್ಟು ಜೀಪ್ಗಳು ಬಂದು ಲೈನ್ನಲ್ಲಿ ನಿಂತಿದ್ದಾವೆ. ಇಲ್ಲಿವರೆಗೆ ನಾವು ಜೀಪ್ನಲ್ಲಿ ಬರಬಹುದು. ಇನ್ನು ಮುಂದೆ ಕೂಡ 1.5 ಕಿಲೋಮೀಟರ್ ಟ್ರೆಕ್ ಮಾಡಿದರೆ ನಮಗೆ ಇನ್ನೂ ಉತ್ತಮವಾದಂಥ ಪ್ಲೇಸ್ಗಳು ನೋಡಲಿಕ್ಕೆ ಸಿಗ್ತವೆ. ಇಲ್ಲಿವರೆಗೆ ನಿಮ್ಮನ್ನು ಜೀಪ್ನಲ್ಲಿ ತಂದು ಬಿಟ್ಟ ನಂತರ ನಿಮಗೆ 1.5 ಗಂಟೆಗಳ ಕಾಲ ಅವಕಾಶ ಕೊಡ್ತಾರೆ. ನೀವು ಬೇಕಾದರೆ ಇಲ್ಲಿಂದ ಇನ್ನೂ 1.5 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಹೋಗಿ ಸರ್ವಜ್ಞ ಪೀಠದವರೆಗೂ ಹೋಗಿ ಬರಬಹುದು. ಹಾಗೆ ಈ ಪ್ಲೇಸ್ನಲ್ಲಿ ನಾವು ಸ್ವಲ್ಪ ಎತ್ತರದಲ್ಲಿ ನಿಂತ್ಕೊಂಡು ನೋಡಿದರೆ ನಮಗೆ ಕೆಳಗಡೆ ಇರುವಂಥ ಜೀಪಿನ ಸಾಲುಗಳು ತುಂಬ ಅದ್ಭುತವಾಗಿ ಕಾಣಿಸ್ತವೆ. ಹಾಗೆ ನಮಗೆ ದೂರದಲ್ಲಿ ಇರುವಂಥ ಬೆಟ್ಟ ಗುಡ್ಡಗಳಾಗಿರಬಹುದು ಅಥವಾ ಊರುಗಳಾಗಿರಬಹುದು ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತವೆ. ಸ್ವಲ್ಪ ಮಳೆ ಬರ್ತಾ ಇದ್ರಂತೂ ಇಲ್ಲಿ ಒಂದೇ ಸಲ ಮೋಡ ಬಂದುಬಿಡುತ್ತೆ, ಹಿಂದೆ ಏನೂ ಕಾಣಿಸದೇ ಇರೋ ರೀತಿಯಲ್ಲಿ ಕೂಡ ಆಗತ್ತೆ. ಬನ್ನಿ ಈಗ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಮೂಲ ಸ್ಥಳವನ್ನು ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಏನೇನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ಹಲವಾರು ದೇವಸ್ಥಾನಗಳನ್ನು ನೋಡಬಹುದು, ಆದರೆ ನಿಮಗೆ ಇಲ್ಲಿ ಒಂದು ಅಂಗಡಿ ಕೂಡ ಕಾಣಿಸ್ತಾ ಇಲ್ಲ. ಅಂದರೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿಬಿಟ್ಟು ಒಂದು ವಾಟರ್ ಬಾಟಲ್ಗಳನ್ನು ಕೂಡ ಇಲ್ಲಿ ಮಾರಲಿಕ್ಕೆ ಅವಕಾಶ ಇಲ್ಲ. ಅಥವಾ ನಿಮಗೆ ಯಾವುದೇ ರೀತಿಯ ಲೇಸ್ ಪ್ಯಾಕೆಟ್ಸ್ಗಳಾಗಲಿ ಅಥವಾ ಚಾಕ್ಲೇಟ್ಗಳಾಗಲಿ ಇಲ್ಲಿ ಸಿಗೋದಿಲ್ಲ. ಹಾಗೆ ನೀವಿಲ್ಲಿ ನೋಡಬಹುದು, ಇಲ್ಲಿ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಎದುರುಗಡೆ ಕಟ್ಟೆಯನ್ನು ನೋಡಬಹುದು ನೀವು. ಇಲ್ಲಿ ಒಂದು ದೊಡ್ಡದಾದಂಥ ಶೂಲವನ್ನು ಇಡಲಾಗಿದೆ. ಇದರಿಂದನೇ ದೇವಿ ಮೂಕಾಸುರನನ್ನು ಸಂಹಾರ ಮಾಡಿದ್ದು ಅಂತ ಹೇಳ್ತಾರೆ. ಹಾಗೆ ಇದು ಕೊಲ್ಲೂರು ಮೂಕಾಂಬಿಕಾ ದೇವಿಯ ಮೂಲ ದೇವಸ್ಥಾನ. ಈ ದೇವಸ್ಥಾನದ ಒಳಗೆ ಚಿತ್ರೀಕರಣ ಮಾಡೋ ಹಾಗಿಲ್ಲ. ಹಾಗೆ ಇಲ್ಲಿ ಎಡಗಡೆ ನಿಮಗೊಂದು ಸಣ್ಣ ರಸ್ತೆ ಕಾಣಿಸ್ತಾ ಇದೆಯಲ್ಲ, ಇದರಲ್ಲೇ ಹೋದರೆ ನಾವು ಸರ್ವಜ್ಞ ಪೀಠಕ್ಕೆ ಹೋಗಿ ಬರಬಹುದು. ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ಗಳಾಗತ್ತೆ. ಆದರೆ ನಾವು ಈ ವಿಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸ್ತಾ ಇಲ್ಲ. ಈ ಸ್ಥಳದಲ್ಲಿ ಏನೇನಿದೆ ಅನ್ನೋದನ್ನು ಮಾತ್ರ ತೋರಿಸ್ತಾ ಇದ್ದೀವಿ. ಅದನ್ನು ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಆದರೆ ಇದರಲ್ಲಿ ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಮತ್ತೆರಡು ದೇವಸ್ಥಾನಗಳು ಸಿಗ್ತವೆ. ಮೊದಲನೆಯದು ಭದ್ರಕಾಳಿ ದೇವಸ್ಥಾನ. ಹಾಗೆ ಇಲ್ಲಿ ಎರಡನೇ ದೇವಸ್ಥಾನ ನಿಮಗೆ ಕಾಣಿಸ್ತಾ ಇರೋದು ಇದು ಪರ್ವತೇಶ್ವರ ದೇವಸ್ಥಾನ. ಈ ಎರಡೂ ದೇವಸ್ಥಾನಗಳಿಗೂ ಕೂಡ ಜನರು ಇಲ್ಲಿ ವಿಸಿಟ್ ಮಾಡ್ತಾರೆ. ಹಾಗೆ ಈ ದೇವಸ್ಥಾನದ ಮುಂದ್ಗಡೆ ಇರೋ ವಾತಾವರಣ ಕೂಡ ಮಳೆಗಾಲದಲ್ಲಿ ನಮಗೆ ಈ ರೀತಿ ಕಾಣಿಸುತ್ತೆ. ಒಂದು ಸ್ವಲ್ಪ ಹೊತ್ತು ಈ ರೀತಿ ಮಂಜು ಮುಸುಕಿದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಆ ರೀತಿ ಒಂದು ವಾತಾವರಣ ಇಲ್ಲಿ ಇದೆ. ಹಾಗೆ ಈ ಗುಡ್ಡದ ಮೇಲೆ ಹತ್ತಿ ನಾವು ಹೋದರೆ ಸರ್ವಜ್ಞ ಪೀಠಕ್ಕೆ ಹೋಗಬಹುದು. ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲಿ ಕಮಂಡಲ ತೀರ್ಥ ಅಂತ ಒಂದು ಸಣ್ಣ ಪುಷ್ಕರಣಿ ಕೂಡ ಇದೆ. ನೀವು ಅದನ್ನು ಇಲ್ಲಿ ನೋಡಬಹುದು. ಇದೇ ಕಾಲುದಾರಿಯಲ್ಲಿ ಹೀಗೆ ಮುಂದೆ ಹೋಗಿ ಈ ಗುಡ್ಡವನ್ನು ಹತ್ತಿ ಸ್ವಲ್ಪ ದೂರ ಹೋದರೆ ನಮಗೆ ಸರ್ವಜ್ಞ ಪೀಠ ಸಿಗುತ್ತೆ. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ.